ಇವಾಗ AGB 8 ನಿಮಗೆ ಮಾಡ್ಬೇಕಂತ ಯಾರು ಹೇಳಿದ್ರು, ನಿಮಗೆ ರೆಕಮೆಂಡ್ ಮಾಡಿದ್ದು? ಸರ್ ನಾವು ಹೊಸ ತಳಿ ಯಾವ್ದಾದ್ರು ಸಿಕ್ಕರು ಒಂದು ಮಾಡ್ತೀವಿ ಅನ್ನೋ ಹುಮ್ಮಸ್ಸು ನಮ್ಗಿದೆ, ನಾವು ಮಾಡ್ತೀವಿ ಸರ್. ಅದೇ ಇದು ಎಲ್ಲಿ ಇದು CSRT ಇಂದ ಕಡ್ಡಿ ಕಡ್ಡಿ ತಗೊಂಡು ಒಟ್ಲು ಇಕ್ಕೊಂಡು ನಾನು ನರ್ಸರಿ ಮಾಡ್ಕೊಂಡು ಆದ್ಮೇಲೆ ನೆಟ್ಕೊಂಡು. ಎಷ್ಟು ವರ್ಷ ಆಯ್ತು ಇದು ಹಾಕಿ? ಈಗ 1 year ಆಯ್ತು ಸರ್. 1 year. V1 ಕಿನ್ನ ಇದು ಹೆಂಗ್ ಅನ್ಸುತ್ತೆ ನಿಮಗೆ? ಸರ್ ನಾನು ಈಗ ಮಿಕ್ಸ್ ಅಲ್ಲಿ ಆಗ್ತಿದ್ದೀನಿ, ಅದು ಸಫ್ರೇಟ್ ಆಗಿ ಮಾಡಿಲ್ಲ ನಾನು, ಹಂಗಾಗಿ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ. ಬಟ್ ಇಳುವರಿ ಸೊಪ್ಪು ಇಳುವರಿ ಜಾಸ್ತಿ ಬರುತ್ತೆ ಅಂತ ಅನಿಸ್ತಾ ಇದೆ. ಕ್ವಾಲಿಟಿ ಇದೆ, ಸೊಪ್ಪು ಕ್ವಾಲಿಟಿ ತಿನ್ಸಿದಾಗ ಹೆಂಗೆ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಇದು ಸೊಪ್ಪು ಥಿಕ್ನೆಸ್ ಚೆನ್ನಾಗಿ ಕಟ್ಟುತ್ತೆ, ಎಲ್ಲ ಚೆನ್ನಾಗಿದೆ. ಓಕೆ, ನೀವು ಬೇರೆ ರೈತರಿಗೆ ಇದನ್ನ ಹೇಳಿ ರೆಕಮೆಂಡ್ ಮಾಡ್ತೀರಾ? ಖಂಡಿತ ಸರ್, ನೆಡಕ್ಕೆ ಹೇಳ್ತೀವಿ ನಾವು. ಓಕೆ, ಇದು ಪೆಸ್ಟ್ ಏನಾದ್ರು ಬರ್ತದಲ್ಲ ಕೀಟ, ಅದಕ್ಕೆ ಹೆಂಗ್ ಕಂಟ್ರೋಲ್ ಮಾಡ್ತೀರಾ? ಕೆಮಿಕಲ್ ಎಲ್ಲ ಸಾವಯವ ಮಾಡ್ತಿದ್ದೀರಾ? ಇಲ್ಲ ಸರ್, ಕೆಮಿಕಲ್ ಅಂದ್ರೆ ಪೌಡರ್ ಬರ್ತಾ ಇದೆ. ಅದ್ರ ಯಾವ್ದು ಪೌಡರ್ ಇದೆ ಅಲ್ಲಿ, ನನ್ನ ತಮ್ಮ ಹೇಳ್ತೀನಿ. ಆ ಪೌಡರ್ ಯೂಸ್ ಮಾಡ್ತಿದ್ರಿ, ಅದಕ್ಕೆ ಒಂಥರ ಬತ್ತಿ ತರ ಬರುತ್ತಲ್ಲ, ಮೇಲ್ಗಡೆ ಬಂದ್ಬಿಟ್ಟಿದೆ ಆಲ್ರೆಡಿ. ಅದೇ ಪೌಡರ್, ಅದಕ್ಕೆ ಅದು ಪಪ್ಪಾಯ ಬೂಸ್ಟ್, ಅದಕ್ಕೆ ಕೆಮಿಕಲ್ ಹೊಡಿತೀರಾ? ಇನ್ ಬೇರೆ ಯಾವ್ದು ಕೆಮಿಕಲ್ ಈಗ ಸದ್ಯಕ್ಕೆ ಏನ್ ಸಮಸ್ಯೆ ಇಲ್ಲ? ಬೇರೆ ಯಾವ್ದು ಕೆಮಿಕಲ್ ಇಲ್ಲ, ಅದೊಂದೇ ನಮ್ಗೆ. V1 ವೆರೈಟಿಗೂ ಮತ್ತೆ AGB 8 ಏನ್ ವ್ಯತ್ಯಾಸ ಕಂಡ್ರೆ ನೀವು? ವ್ಯತ್ಯಾಸ ಹೈಟ್ ಕಡಿಮೆ ಬರುತ್ತೆ ಸರ್. ಇದು ಸೊಪ್ಪು ಹೈಟ್ ಅಷ್ಟು ಹೈಟ್ ಬರಲ್ಲ, ಬಟ್ ಇಳುವರಿ ಜಾಸ್ತಿ ಬರುತ್ತೆ. ಇದನ್ನು ನೀವು ಪ್ರೂನ್ ಮಾಡಿಲ್ಲ ಅಂದ್ರೂ ಎತ್ತರ ಹೋಗುತ್ತೆ, ಹೈಟ್ ಆಗುತ್ತೆ ಇದನ್ನು. ಬಟ್ ಅದರಷ್ಟು ಹಿಂಗ್ ಪಂಗ್ಲಿ ಬರಲ್ಲ. ಇದು ಸ್ವಲ್ಪ ಕಮ್ಮಿ ಕೆಳಗೆ, ಬಟ್ ಎಲೆ ದೊಡ್ಡದಿರುತ್ತೆ, ಥಿಕ್ನೆಸ್ ಇರುತ್ತೆ. ಹೌದು, ಚೆನ್ನಾಗಿರುತ್ತೆ. ಇದು ಕಟ್ ಮಾಡ್ಕೊಂಡ್ ಇಟ್ಟಾಗ ಮಾಯಿಶ್ಚರ್, ತೇವಾಂಶ ಇರುತ್ತಾ? ಇರುತ್ತೆ. V1 ಕಿನ್ನ ಅದು ಬೆಸ್ಟ್, ಇದು ಬೆಸ್ಟ್? ಈಕ್ವಲ್ ಗಿಂತ ಇದೆ 1 ಪಾಯಿಂಟ್ ಜಾಸ್ತಿ ಇದೆ ಸರ್ ತೇವಾಂಶದಲ್ಲಿ. E1 ಗಿಂತ ಇದು ಕ್ವಾಲಿಟಿ ಇದೆ ಸರ್. ಓಕೆ, ಇವಾಗ ನೆಕ್ಸ್ಟ್ V1 ಎಲ್ಲ ರಿಪ್ಲೇಸ್ ಮಾಡ್ತೀರಾ? ಹೆಂಗೆ ಇದನ್ನ ಇಟ್ಕೊತೀರಾ? ಅದು ಅರ್ಧ ಇದು ಅರ್ಧ ಮಾಡ್ತೀರಾ? ಇಲ್ಲ ಸರ್, 1 ಕ್ರಾಪ್ ಇದು 1 ಕ್ರಾಪ್ ಅದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ನೋಡುವ, ಯಾಕಂದ್ರೆ ಇಲ್ಲಾಂದ್ರೆ ಅದೆಲ್ಲ ಪೂರ್ತಿ ಒಮ್ಮೆ ತೆಗಿಬೇಕಾಗುತ್ತೆ. ಅದು 6x6 ಹಾಕಿದೀನಿ, ಇದು 5x3 ಹಾಕಿದೀನಿ. ನಿಮಗೆ V1 ಅಲ್ಲಿ ಕೀಟ ಬಾಧೆ ಜಾಸ್ತಿ ಕಾಣಿಸ್ತಿದೆನಾ, ಇದ್ರಲ್ಲಿ ಕಾಣಿಸುತ್ತಾ? ಕೀಟ ಬಾಧ ಅದ್ರಲ್ಲಿ ಜಾಸ್ತಿ ಕಾಣ್ತದೆ. V1 ಅಲ್ಲಿ ಇದು ಕಡಿಮೆ ಕಾಣಿಸ್ತದೆ. ಇದು ಥ್ರಿಪ್ಸ್ ಇಲ್ವಾ ಇದ್ರಲ್ಲಿ? ಥ್ರಿಪ್ಸ್ ಅದೇ ಅದು ಕಡಿಮೆ ಇದೆ, ಅದ್ರಲ್ಲಿ ಜಾಸ್ತಿ ಇದೆ. ಇದು ಮತ್ತೆ ನುಸಿನೂ ಅಷ್ಟೇ, ಅದ್ರಲ್ಲಿ ಜಾಸ್ತಿ ಇದೆ, ಕಡಿಮೆ ಇದೆ. ಈಗ ಅದ್ರಲ್ಲಿ ಇದೆ, ಇದ್ರಲ್ಲಿ AGB 8 ಅಲ್ಲಿ ಕಡಿಮೆ ಬರುತ್ತೆ ಸರ್. AGB 8 ಅಲ್ಲಿ ಕಡಿಮೆ ಬರುತ್ತೆ, E1 ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಇದು ಎಲೆ ಸುರುಳಿ ಹೆಂಗೆ ಅದ್ರಕ್ಕಿಂತ? ಎರಡು ಈಕ್ವಲ್ ಇದೆ ಸರ್, ಹೇಳದ್ನಲ್ಲ ನಾನು, ಇದ್ರಲ್ಲಿ ಕಡಿಮೆ ಬರುತ್ತೆ, ಅದ್ರಲ್ಲಿ ಜಾಸ್ತಿ ರಸ ಇರೋ ಕೀಟ ಮಾತ್ರ ಕಮ್ಮಿ. ನೀವು ಬೇರೆ ರೈತರಿಗೆ ಏನ್ ಹೇಳ್ತೀರಿ? AGB 8 ಹಾಕೋದಕ್ಕೆ ಹೇಳ್ತೀರಾ? ಹೇಳ್ತೀನಿ ಸರ್, ಖಂಡಿತ ಹೇಳ್ತೀನಿ. ನಾನು ಹೊಸ ಟ್ರೈ ಮಾಡಿದ್ರೆ ಮಾಡಿ ಚೆನ್ನಾಗ್ ಬರ್ತಾ ಇದೆ ಅಂತ ಹೇಳ್ತೀನಿ. ಇದು ಖುಷಿ ಇದೆಯಾ ಈ ವೆರೈಟಿ? ಹೌದು ಸರ್, ಹೌದು ಇದೆ. ನಿಮಗೆ ಬೇರ್ಕೊಳೆ ರೋಗ ಇದೆನಾ ಇಲ್ಲಿ? ಸರ್ ನನಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ಬೇರ್ಕೊಳೆ ರೋಗ ಬಂದ್ರೆ ಕಡ್ಡಿ ಮತ್ತೆ ಬರಲ್ಲ. ಹೌದು, ಇದು ಅಡಿಯಿಂದ ಬರ್ತಾ ಇದೆ, ಪುನಃ ಕೊಳತ್ ಮೇಲೆ ಬರ್ತಾ ಇದೆ, ಒಣಗೋಗಿದೆ ಮೇಲ್ಗಡೆ. ನಿಮ್ಗೆ ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ಈಗ ನಾನು ಇಲ್ಲಿ. ಓಕೆ, ಇದ್ರಲ್ಲಿ ಹೋಗಿದ್ದು ವಾಪಸ್ ಬರಲ್ಲ. ಇವಾಗ ನಿಮ್ದ್ರಲ್ಲಿ ಇವಾಗ ರೋಗ ನಿರೋಧಕ ಇದಕ್ಕೆ ಜಾಸ್ತಿ ಐತೆ ಅಂತ ಹೇಳ್ತೀರಾ? ಹೌದು ಸರ್, ಈ ವೆರೈಟಿಗೆ ರೋಗ ನಿರೋಧಕ ಜಾಸ್ತಿ ಇದೆ. ಏನೇ ಬಂದ್ರು ತಡ್ಕೊಳ್ಳೋದಾ? ಸ್ವಲ್ಪ ತಡ್ಕತ್ತೆ ಸರ್. V1 ಗಿಂತ AGB 8 ತುಂಬಾ ಒಳ್ಳೇದಾ? ಒಳ್ಳೆ ತಳಿ ಹೆಸರು ಹೇಳಿ ಇನ್ನೊಂದ್ಸರಿ. AGB 8. AGB 8. ಈಗ ಇದು ಇನ್ನೂ ಸ್ವಲ್ಪ ವಿಸ್ತರಣೆ ಮಾಡ್ಬೇಕು ಅಂತ ಇದ್ದೀರಾ? ಸರ್ ನಾನು ಆಲ್ರೆಡಿ ನಿಮ್ಗೆ ತೋರಿಸ್ಬೇಕು ಅಂದ್ರೆ ನರ್ಸರಿ ಮಾಡಿದೀನಿ. ಹೌದಾ? AGB 8 ನರ್ಸರಿ ಮಾಡಿದೀರಾ? ತೋರಿಸ್ತೀನಿ ನಿಮ್ಗೆ. ಹೌದಾ? ತೋರಿಸ್ತೀನಿ. ಅದೇನು ನನ್ನ ತಮ್ಮ ನೆಡಬೇಕು ಅಂತ, ಅದಕ್ಕೆ ಸುಮಾರು ಜನ ಕೇಳಿದ್ರು ನಾನು ಕೊಟ್ಟಿಲ್ಲ. ಈ ಗಿಡಕ್ಕೆ, ಈ ತೋಟಕ್ಕೆ ಎಷ್ಟು ದಿನ ಆಗಿದೆ ಕಟ್ ಮಾಡಿ? ಈಗ ಕಟ್ ಮಾಡಿ ಒಂದು 25 ಡೇಸ್ ಆಗಿರ್ಬೋದು ಸರ್. ಇದಕ್ಕ ಇನ್ನು ಕಡಿಮೆ ದಿನ ಆಗಿದೆ ಅನ್ಸುತ್ತೆ. ಇಲ್ಲ ಸರ್, 25 ಡೇಸ್ ಆಗಿದೆ. ಇದು ಇನ್ನು ಎಷ್ಟು ಎಕರೆಗೆ ಹಾಕ್ಬೇಕು ಇದೇ ವೆರೈಟಿ ಅಂತ ಅಂತಿದ್ರಿ? ಸರ್ ನನ್ನ ತೋಟ ಎಷ್ಟಿದೆ ಅಷ್ಟೇ, ನನಗೆ ಏನ್ ಜಮೀನ್ ಇದೆ ಅದಕ್ಕೆ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ಕಲರ್ ಗಿಂತ ಹೆಚ್ಚಾಗಿ ಎಲೆ ಥಿಕ್ನೆಸ್ ಮತ್ತೆ ಎಲೆ ಅಗಲ ವಿಸ್ತರಣೆ, ಎಲೆ ಥಿಕ್ನೆಸ್ ಜಾಸ್ತಿ ಇದೆ. ಎಲೆ ಥಿಕ್ನೆಸ್ ಜಾಸ್ತಿ ಈ ವೆರೈಟಿ. ಹುಳು ತಿನ್ಬೇಕಾದ್ರೆ ಸೊಪ್ಪು V1 ತಿನ್ಬೇಕಾದ್ರೆ ಸೊಪ್ಪು, ಈ ಸೊಪ್ಪು ತಿನ್ಬೇಕಾದ್ರೆ ವ್ಯತ್ಯಾಸ ಹೆಂಗ್ ಕಂಡು ಬರುತ್ತೆ ಇದ್ರಲ್ಲಿ? ಸರ್ ಇದು ಸ್ವಲ್ಪ ಲೇಟ್ ಆಗುತ್ತೆ ಇದು ತಿನ್ನೋದಕ್ಕೆ. ಅದು ಬೇಗ ತಿನ್ನುತ್ತೆ, ಯಾಕಂದ್ರೆ ಅದು ಎಲ್ಲ ಥಿಕ್ನೆಸ್ ಕಡಿಮೆ ಇರೋದ್ರಿಂದ ಬೇಗ ತಿನ್ನುತ್ತೆ. ಈ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಈಲ್ಡ್ ಅದ್ರಲ್ಲಿ V1 ಅಲ್ಲಿ ಜಾಸ್ತಿ ಈಲ್ಡ್ ಬರುತ್ತೆ, ಇದ್ರಲ್ಲಿ ಸರ್ ನಾನು ಎರಡು ಮಿಕ್ಸ್ ಮಾಡಿ ಮೇಯಿಸ್ತಿರೋದ್ರಿಂದ ನಮ್ಗೆ ಅಷ್ಟೊಂದು ಗೊತ್ತಾಗಿಲ್ಲ. ನಾನು ಸಪರೇಟ್ ಮಾಡಿದಾಗ ಮಾತ್ರ ಅದನ್ನ ಉತ್ತರ ಕೊಡ್ಬೋದು ಹೊರತು, ಎರಡು ಜೊತೆಲಿ ಆಗ್ತಿರೋದ್ರಿಂದ ನಾನು ಅದನ್ನ ಕೊಡಕ್ ಬರಲ್ಲ ಸರ್. ಇದನ್ನ ಸಪರೇಟ್ ಆಗಿ ಮಾಡ್ಬೇಕು ಅಂದ್ರೆ ಇನ್ನೊಂದ್ ತಿಂಗಳು ಒಂದು ಸಪರೇಟ್ ಆಗಿ ಒಂದ್ ಮನೆ ಆಗ್ತಾ ಇದೆ. ಅಲ್ಲಿಗೆ ಹೋದಾಗ ಇದೇ ಒಂದ್ ಬ್ಯಾಚ್ ಅದೇ ಒಂದ್ ಬ್ಯಾಚ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ನನಗೆ ಮನೆ ಇಲ್ಲ, ಹಂಗಾಗಿ ಎರಡು ಮಿಕ್ಸ್ ಅಲ್ಲಿ ಮೇಯಿಸ್ತೇನೆ. ನಿಮ್ಗೆ ನರ್ಸರಿ ಮಾಡಕ್ಕೂ ವಿಧಾನ ಇದೆ ಸರ್. ನನಗನ್ಸಿರೋ ಪ್ರಕಾರ 2 ಕಣ್ ಕಟ್ ಮಾಡ್ಬೇಕು, 2 ಗಿಣ್ಣು. 2 ಗಿಣ್ ಕಟ್ ಮಾಡಿ, 1 ಗಿಣ್ ಕೆಳಗಡೆ ಹೋದ ಸಾಕು, 1 ಗಿಣ್ ಮೇಲ್ಗಡೆ ಇದ್ರೆ ಸಾಕು, ಸಿಂಗಲ್ ಸ್ಟಂಪ್ ಬರುತ್ತೆ ನಿಮ್ಗೆ. ಇಲ್ಲ ಸಿಂಗಲ್ ಬಂದ್ಬಿಟ್ಟು ಇದು ಯಾವ್ದು
AGB 8 ನರ್ಸರಿ ನರ್ಸರಿ. ನಿಮ್ಗೆ ಇದರಲ್ಲಿ ಸಿಂಗಲ್ ಸ್ಲಮ್ ಇಲ್ಲೇ ಹೆಂಗ್ ಬರ್ಬಿಡುತ್ತೆ ಅಂದ್ರೆ ನೋಡಿ, ನಿಮ್ಗೆ ಯಾವ್ದಾದ್ರು ಕಡ್ಡಿ ತಗೊಳ್ಳಿ, ಬನ್ನಿ ನಿಮ್ ಯಾವ್ದೇ ಕಡ್ಡಿ ತೆಗೀರಿ ನೋಡಿ, ಎಲ್ಲ ಸಿಂಗಲ್ ಸ್ಟಮ್ ಕಾಣಿಸ್ತಾ ಇದೆಯಾ ನೋಡಿ, ಪ್ರತಿಯೊಂದು ಕಡ್ಡಿನೂ ಸಿಂಗಲ್ ಸ್ಟಮ್. ಈ ಕಡ್ಡಿನ ಕತ್ತರಿಸೋ ವಿಧಾನ ಏನಪ್ಪಾ ಅಂದ್ರೆ, 2 ಗಿಣ್ಣು 4 ಗಿಣ್ಣು ಹೊಡಿಬಾರ್ದು, 2 ಗಿಣ್ಣೆ ಕಟ್ ಮಾಡ್ಬೇಕು. ಅದನ್ನ ಹಾಕಿದ್ರೆ ಒಂದ್ ಗಿಣ್ಣಲ್ಲಿ ಕೆಳಗಡೆ ಬೇರೆ ಹೋಗುತ್ತೆ, ಒಂದ್ ಗಿಣ್ಣಲ್ಲಿ ಸಿಂಗಲ್ ಸ್ಟಮ್ ಬರುತ್ತೆ, ನಿಮ್ಗೆ ಇಲ್ಲೇ ಸಿಂಗಲ್ ಆಗ್ಬಿಡ್ತದೆ. ಇದು ಎಷ್ಟು ಸಾವಿರ AGB 8 ನರ್ಸರಿ ಇದೆ ಸರ್? ನನಗೆ ಇದು ಟೋಟಲ್ ಲೆಕ್ಕ ಗೊತ್ತಿಲ್ಲ, ಯಾಕಂದ್ರೆ ನಾನು ಅದನ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಯಾವ ಕಡ್ಡಿ ಚೆನ್ನಾಗಿದೆ ಅದನ್ನ ಆರಿಸಿ. ಅಲ್ಲಿಗಿಂತ ಸೊಪ್ಪು ಇಲ್ಲೇ ಚೆನ್ನಾಗಿ ಬಂದಿದೆ ಸರ್. ಥಿಕ್ನೆಸ್ ಇದು ಬಲ್ತಿದೆ ಸರ್, ಥಿಕ್ನೆಸ್ ಬರುತ್ತೆ ತುಂಬಾ ಚೆನ್ನಾಗಿದೆ. ತುಂಬಾ. ಅದ್ ನೋಡಿ, ಈಗ ಇದು 20 ದಿನ ಆಗಿದೆ ಅಲ್ವಾ, ಇನ್ನೊಂದ್ 20 ದಿನ ಬಿಟ್ಗೆ ಬಂದು ನೋಡಿದ್ರೆ ನೀವು ಅದೇ ಎಲೆನೇ ಬೇರೆ ತರ ಇರ್ತದೆ. ಒಬ್ರು ಊಟ ಮಾಡ್ಬೋದು, ಖಂಡಿತ ಊಟ ಮಾಡ್ಬೋದು, ಆತರ ಇರ್ತದೆ. ಈಗ V1 ಗಿಂತ ಬೆಟರ್ ಅಂದ್ರೆ AGB 8 ಸರ್. ನಿಮ್ಗೆ ಇದು ಇಲ್ಲೊಂದೇ ತವಲ್ಲ, ನೀವು ಎಲ್ಲೇ ನೋಡಿದ್ರು ಸಿಂಗಲ್ ಸ್ಟಂಬೆ ಕಾಣುತ್ತೆ ನಿಮ್ಗೆ. ಇದು ಈ ಮನೆ ಕೆಲಸ ಮಾಡ್ಸೋದ್ರಿಂದ ಸ್ವಲ್ಪ ನನಗೂ ಆ ಕಡೆ ಈ ಕಡೆ ಇದೀರಿ, ನನಗೂ ಅದನ್ನ ಮೇಂಟೈನ್ ಮಾಡಕ್ಕಾಗಿಲ್ಲ. ಅದಿಷ್ಟು ಚೆನ್ನಾಗಿ ಮಾಡಿದಿರಲ್ಲ, ಅದಿಷ್ಟು ಚೆನ್ನಾಗಿ ಮಾಡಿದಿರ. ಇಲ್ಲ ಸರ್, ನನಗೆ ಇದು ಓಕೆ ಇಲ್ಲ. ಬಟ್ ಈಗ ನಿಮ್ಗೆ ಇದು ಅನ್ಸ್ತಾ ಇದೆ, ನನಗಿದು ಓಕೆ ಇಲ್ಲ. ನನ್ನ ನರ್ಸರಿ ನಾನು ತಿಂಗಳಿಗೆ 1 ಲಕ್ಷ ನರ್ಸರಿ ಕೊಡ್ತೀನಿ ಸರ್. ನೀನ್ ಇವನ್ನ ಸರ್ 1 ಇಯರ್ ಇದ್ದು ಸರ್, ನನ್ನ ತಮ್ಮ ಬಿಟ್ಮೇಲೆ ಯಾರೋ ಫ್ರೆಂಡ್ ಕೇಳಿದಾರೆ ಸರ್, ಅವ್ರು ಕೊಡ್ತೀವಿ AGB. ಈಗ ಒಂದಿಲ್ಲ ಅಂದ್ರೆ ಒಂದು 10 ರಿಂದ 15 ಸಾವಿರ AGB 8 ನರ್ಸರಿ ಇದೆ ಸರ್. ನೀವು ಒಳ್ಳೆ ರೈತರು ಕೊಡಿ. ಇಲ್ಲ ಸರ್, ಖಂಡಿತ ಇಲ್ಲ ವೆರೈಟಿ ಬೆಳೆ ಸರ್. ಯಾವುದೇ ಕಾರಣಕ್ಕೂ ಇದನ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನನ್ನ ಈ ಕಡ್ಡಿನ ಕಟ್ ಮಾಡಿ, ನನಗೆ ನರ್ಸರಿ ಮಾಡಕ್ ಟೈಮ್ ಇಲ್ಲ ಅಂದ್ರೂ ಮಾಡಿದೀನಿ ಸರ್. ನೀವು ಯಾವುದೇ ಕಡ್ಡಿ ತೆಗೆದ್ರೆ ನಿಮ್ಗೆ ಇಲ್ಲಿ ಸಿಂಗಲ್ ಕಡ್ಡಿ ಸಿಗತ್ತೆ ನೋಡಿ, ಏನಂತ ನೆಡಕ್ ರೆಡಿ ಇದೆ ಸರ್. ಒಟ್ಟಿನಲ್ಲಿ ಕಡ್ಡಿ ನೆಡಬಹುದು ಸರ್. ನಾವು ರೇಷ್ಮೆಗೆ ಅಂತ ನಿಂತಾಗ ಅದ್ರಲ್ಲಿ ಮುಳುಗ್ಬೇಕು ಸರ್, ಮುಳುಗಿಲ್ಲ ಅಂದ್ರೆ ನಾವು ರೇಷ್ಮೆ ಆಗಕ್ಕಾಗಲ್ಲ. ಯಾವುದೇ ವಸ್ತು ಆದ್ರೂ ಅಷ್ಟೇ, ನಾವು ಕಸ ಗುಡಿಸ್ರೆ ಪ್ರೀತಿಯಿಂದ ಗುಡಿಸ್ಬೇಕು, ಅವಾಗಲೇ ನಮ್ಗೆ ತೃಪ್ತಿ ಸಿಗೋದು. ಮರಿ ಮೇಯಿಸಿದ್ವಿ, ತೃಪ್ತಿಯಿಂದ ಮೇಯಿಸ್ಬೇಕು. ಕಾಟಾಚಾರಕೆನ ಇಟ್ಬಿಟ್ಟು ಹೋಗೋದು ಅದಲ್ಲ ಮರಿ ಮೇಯಿಸೋದು. ಇವತ್ತು ಈ ಲೆವೆಲ್ ನಿಂತಿದ್ದೀನಿ ಅಂದ್ರೆ ಇವಳಿಂದಾನೆ, ಅದ್ರಲ್ಲಿ 2ನೇ ಮಾತಿಲ್ಲ. ರೇಷ್ಮೆಯಿಂದಾನೆ ಈ ಲೆವೆಲ್ ನಿಂತಿರೋದು ನಾವು, ಅದ್ರಲ್ಲಿ 2ನೇ ಮಾತಿಲ್ಲ. ಎಲ್ಲಾ ಕೆಲಸನೂ ಮಾಡಿದೀವಿ ನಾವು, ಗಾರ ಓದ್ತಿದೀವಿ. ಈಗ ನಿಮಗೆ ಒಟ್ಟಲ್ಲಿ AGB 8 ಇಪ್ಪನೇ ತಳಿ ವೆರೈಟಿ ಓಕೆ ಆಗಿದೆ ಸರ್. ತುಂಬಾ ಒಳ್ಳೆ ಬೆಳೆ ಬರುತ್ತದೆ, ಒಳ್ಳೆ ಬೆಳೆ ಬರುತ್ತೆ. ರೋಗ ಕೀಟ ಬಾಧೆಗಳು ಕಡಿಮೆ ಬರುತ್ತೆ ಬರಲ್ಲ ಅಂತ ನಾನು ಹೇಳಲ್ಲ, ಕಡಿಮೆ ಬರುತ್ತೆ. ಯಾರು ತುಂಬಾ ಚೆನ್ನಾಗಿ ಬೆಳೀತಾರೋ ಸರ್. ಇಲ್ಲ ಸರ್, ನಾನು ಆತರ ಯಾರಿಗೂ ಬೇಕಾದವ್ರಿಗೆಲ್ಲ ಕೊಡಲ್ಲ, ಯಾರಿಗ್ ಬೇಕೋ ಅವ್ರಿಗೆ ಕೊಟ್ಟಿರ್ತೀನಿ. ಯಾಕಂದ್ರೆ ಅದನ್ನ ವೇಸ್ಟ್ ಮಾಡಬಾರ್ದು. ನನಗೆ ನಾವು ಕಷ್ಟಪಟ್ಟು ಬೆಳೆದಿದ್ವಿ, ಅವ್ರು ಕಷ್ಟಪಟ್ಟು ಬೆಳೆದ ಜೀವನ ಮಾಡ್ಬೇಕಷ್ಟೇ ಸರ್ ನಾನು ಹೇಳೋದು.